ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ. ಕವಿ ಕೆ.ಸಿ. ಶಿವಪ್ಪನವರ ಮುದ್ದು ರಾಮನ ಮುಗ್ಧ ಮನಸ್ಸು 7ನೇ ಸಂಚಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕವಿ ಏನು ಹೇಳ್ತಾನೆ, ವಿಶ್ವ ಕೌತುಕವನ್ನು ನೋಡ್ತಾ ನೋಡ್ತಾ ಕವಿಯ ಅಂತಃಚಕ್ಷು ಎಷ್ಟು ಪ್ರಭಾವಿತವಾಗಿದೆ ಅಂತಂದರೆ ಕೇಳೋಣ ಬನ್ನಿ. ಅವನಿತ್ತ ನಾವೆಯಲ್ಲಿ ಕುಳಿತ ಪಯಣಿಗ ನೀನು, ನದಿಯ ದೂರವನೇಕೆ ಕೇಳ ಹೊರಟಿರುವೆ. ಅವನಿತ್ತ ನಾವೆಯಲ್ಲಿ ಕುಳಿತ ಪಯಣಿಗ ನೀನು, ನದಿಯ ದೂರವನೇಕೆ ಕೇಳ ಹೊರಟಿರುವೆ. ಗಾಳಿ ಬೀಸಿದ ಕಡೆಗೆ ಮೆಲ್ಲ ಮೆಲ್ಲನೆ ಚಲಿಸುವ ದೋಣಿ, ಆ ದೇವನೇ ಅಂಬಿಗ ನಂಬು ಮುದ್ದು ರಾಮ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಂದು ನಾವೇ ಹೋಗ್ತಾ ಇರುತ್ತೆ, ಅದರಲ್ಲಿ ಕೂತಿರುವಂತಹ ಪ್ರಯಾಣಿಕರು ನಾವು. ಗಾಳಿ ಬೀಸಿದ ಹಾಗೆ ಆ ನಾವೇ ಚಲಿಸ್ತಾ ಇರುತ್ತೆ. ಸುಮ್ಮನೆ ನಾವು ಎಷ್ಟೊತ್ತಾಗುತ್ತೆ ಎಲ್ಲಿ ಹೋಗುತ್ತೆ ಅಂತ ಕೇಳಬೇಕಾಗಿಲ್ಲ. ಕಾರಣ ಆ ದೋಣಿಯನ್ನು ನಡೆಸ್ತಾ ಇರೋವನೇ ಆ ದೇವ ವಿಶ್ವ ಚೈತನ್ಯ ಅಂಬಿಗ ಆಗಿರ್ತಾನೆ. ಇದರ ಒಂದು ಒಳ ಮರ್ಮ ಏನು ಅಂತಂದರೆ, ನಾವೆಯಲ್ಲಿ ಕೂತಿರುವಂತಹ ಪ್ರಯಾಣಿಕರು ನಾವು ಅಂತಂದರೆ ಆ ನಾವೇ ಒಂದು ಜೀವನ, ನದಿಯೇ ನಮ್ಮ ಬದುಕು. ಎಷ್ಟು ಸುಂದರವಾಗಿ ಜೀವನವನ್ನು ಒಂದು ನಾವೆಗೆ ಕವಿ ಹೋಲಿಸಿದ್ದಾರೆ ನೋಡಿ. ನಾವು ನಂಬಿರುವ ದೇವರೇ ನಮಗೆ ಅಂಬಿಗನಾಗಿರುವಾಗ ಗಾಳಿ ಬೀಸಿದ ಕಡೆಗೆ ನಾವು ಚಲಿಸ್ತಾ ಇರ್ತೀವಿ ಅಲ್ವಾ. ಎಲ್ಲವೂ ಅವನ ಚಿತ್ತದಂತೆ ನಡೀತಾ ಇದೆ. ನದಿಯ ದೂರದ ಬಗ್ಗೆ ಯಾಕೆ ಕೇಳ ಹೊರಟೆ ಅಂತ ಕವಿ ನಮ್ಮನ್ನೇ ಪ್ರಶ್ನಿಸ್ತಾರೆ. ಕವಿಯು ನಿಬ್ಬೆರಗಾಗಿ ಹೇಳ್ತಾರೆ, ಆಧ್ಯಾತ್ಮಿಕವಾಗಿಯೂ ಕೂಡ ಈ ದೇಹ ಒಂದು ನಾವೇ, ನದಿಯೇ ಒಂದು ಜೀವನ, ಅದನ್ನು ನಡೆಸುವವನೇ ಆ ವಿಶ್ವ ಚೈತನ್ಯ ಶಕ್ತಿ. ಮತ್ತು ನಮ್ಮ ಅಂತ್ಯದ ಬಗ್ಗೆ ಯಾಕೆ ಅನುಮಾನ ಎಂದು ಮಾರ್ಮಿಕವಾಗಿ ಆ ಕವಿ ಒಂದು ಹೊಸ ಹೊಳಪನ್ನು ಈ ಒಂದು ಪದ್ಯದಲ್ಲಿ ಅಡಗಿಸಿದ್ದಾರೆ. ನಾವೆಯಲ್ಲಿ ಕುಳಿತ ಪಯಣಿಗ ನೀನು, ನದಿಯ ದೂರವಾನೇಕೆ ಕೇಳ ಹೊರಟಿರುವೆ. ಅವನಿತ್ತ ನಾವೆಯಲ್ಲಿ ಕುಳಿತ ಪಯಣಿಗ ನೀನು, ನದಿಯ ದೂರವಾನೇಕೆ ಕೇಳ ಹೊರಟಿರುವೆ. ಅವನಿತ್ತ ನಾವೆಯಲ್ಲಿ ಗಾಳಿ ಬೀಸಿದ ಕಡೆಗೆ ಮೆಲ್ಲ ಚಲಿಸಲಿ ದೋಣಿ. ಗಾಳಿ ಬೀಸಿದ ಕಡೆಗೆ ಮೆಲ್ಲ ಚಲಿಸಲಿ ದೋಣಿ. ದೇವ ಅಂಬಿಗ ನಂಬು ಮುದ್ದು ರಾಮ. ದೇವ ಅಂಬಿಗ ನಂಬು ಮುದ್ದು ರಾಮ. ಮುದ್ದು ರಾಮ, ಮುದ್ದು ರಾಮ. ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ.